ನಮಸ್ಕಾರ. ಇಂಗ್ಲೆಂಡ್ ಗೆದ್ದ ಬಳಿಕ ಬದಲಾಯಿತು ಟಿ20 ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಯಾವ ಗುಂಪಿನಲ್ಲಿ ಯಾವ ಟೀಮ್ ಟಾಪ್ ಗೊತ್ತಾ? ಅಷ್ಟಕ್ಕೂ ಟಿ20 ವಿಶ್ವಕಪ್ನ ಎರಡನೇ ದಿನದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಎಲ್ಲ 4 ತಂಡಗಳ ಹೊಸ ಅಂಕಪಟ್ಟಿ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ಭಾರತದಲ್ಲಿ ನಡೆಯುತ್ತಿರುವ 2026ರ ಟಿ20 ವಿಶ್ವಕಪ್ ಭರ್ಜರಿಯಾಗಿ ಸಾಗುತ್ತಿದೆ ಸ್ನೇಹಿತರೆ. ಎರಡನೇ ದಿನವೂ ಬರೋಬ್ಬರಿ 6 ತಂಡಗಳು ಕಣಕ್ಕಿಳಿದಿದ್ದು 3 ಪಂದ್ಯಗಳು ನಡೆದಿವೆ. ಮೊದಲ ಪಂದ್ಯ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಿತ್ತು. ಆ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮತ್ತು ಅಫ್ಘಾನ್ ತಂಡಗಳು ಮುಖಾಮುಖಿಯಾಗಿದ್ದವು ಮತ್ತು ಈ ಪಂದ್ಯದಲ್ಲಿ ಕಿವೀಸ್ 5 ವಿಕೆಟ್ಗಳ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ. ಇನ್ನು ಇದಾದ ಬಳಿಕ ದ್ವಿತೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ನೇಪಾಳ ತಂಡಗಳು ಮುಖಾಮುಖಿಯಾಗಿದ್ದವು. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ನೇಪಾಳ ತಂಡ ಕೊನೆ ಹಂತದಲ್ಲಿ ರೋಚಕವಾಗಿ ಪಂದ್ಯವನ್ನ 4 ರನ್ಗಳಿಂದ ಸೋಲಬೇಕಾಯಿತು ಸ್ನೇಹಿತರೆ. ಇದರೊಂದಿಗೆ ಇಂಗ್ಲೆಂಡ್ ತಂಡವು ಕೂಡ ಟೂರ್ನಿಯಲ್ಲಿ ಮೊದಲ ಗೆಲುವನ್ನ ಪಡೆದುಕೊಂಡಿದೆ ಮತ್ತು ಪ್ರೈಮ್ ಟೈಮ್ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಐರ್ಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು. ಕೊಲಂಬೋದಲ್ಲಿ ನಡೆದ ಈ ಪಂದ್ಯದಲ್ಲಿ ಶ್ರೀಲಂಕಾ ತಂಡ 20 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಗೆಲುವಿನ ಖಾತೆ ತೆರೆದಿದೆ ಸ್ನೇಹಿತರೆ. ಈ ಮುಖಿನವಾಗಿ ಎರಡನೇ ದಿನ ಟಿ20 ವಿಶ್ವಕಪ್ನಲ್ಲಿ 3 ಮ್ಯಾಚ್ಗಳು ನಡೆದಿದ್ದವು ಸ್ನೇಹಿತರೆ. ಇದೀಗ ಈ ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಎಲ್ಲಾ ಗುಂಪಿನ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ಎ ಗುಂಪಿನ ಬಗ್ಗೆ ಮಾತನಾಡುವುದಾದ್ರೆ, ಎ ಗ್ರೂಪ್ ನಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು ಆಡಿದ 1 ಪಂದ್ಯದಿಂದ 2 ಅಂಕಗಳನ್ನು ಪಡೆದುಕೊಂಡು ಟಾಪ್ ನಲ್ಲಿ ಕುಳಿತುಕೊಂಡಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಪಾಕ್ ಪಡೆಯಿದ್ದು, ಪಾಕ್ ಕೂಡ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಗೆದ್ದುಕೊಂಡು 2ನೇ ಸ್ಥಾನದಲ್ಲಿದೆ. ಇನ್ನು 3ನೇ ಮತ್ತು 4ನೇ ಹಾಗೂ 5ನೇ ಸ್ಥಾನದಲ್ಲಿ ಕ್ರಮವಾಗಿ ನೆದರ್ಲ್ಯಾಂಡ್, ಯುಎಸ್ಎ ಮತ್ತು ನಮೀಬಿಯಾ ತಂಡಗಳು ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ಬಿ ಗ್ರೂಪಿನ ಬಗ್ಗೆ ಮಾತನಾಡುವುದಾದರೆ, ಬಿ ಗುಂಪಿನಲ್ಲಿ ಲಂಕಾ ಮೊದಲ ಸ್ಥಾನದಲ್ಲಿದ್ದು ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಗೆದ್ದುಕೊಂಡು ಟಾಪ್ ನಲ್ಲಿ ಕುಳಿತಿದೆ. ಇನ್ನು ದ್ವಿತೀಯ ಹಾಗೂ ತೃತೀಯ ಮತ್ತು 4ನೇ 5ನೇ ಸ್ಥಾನದಲ್ಲಿ ಕ್ರಮವಾಗಿ ಐರ್ಲೆಂಡ್, ಆಸ್ಟ್ರೇಲಿಯಾ, ಒಮಾನ್ ಮತ್ತು ಜಿಂಬಾಬ್ವೆ ತಂಡಗಳು ಕಾಣಿಸಿಕೊಳ್ತಾ ಇವೆ. ಇನ್ನು ಮೂರನೇದಾಗಿ ಸಿ ಗುಂಪಿನ ಬಗ್ಗೆ ಮಾತನಾಡುವುದಾದರೆ, ಸಿ ಗುಂಪಿನಲ್ಲಿ ವೆಸ್ಟ್ ಇಂಡೀಸ್ ಮೊದಲ ಸ್ಥಾನದಲ್ಲಿದ್ದು ವಿಂಡೀಸ್ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಗೆದ್ದುಕೊಂಡು 2 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು, ಇಂಗ್ಲೆಂಡ್ ಕೂಡ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಕೂಡ ಗೆದ್ದುಕೊಂಡು ನೆಟ್ ಆಧಾರದ ಮೇಲೆ 2 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನದಲ್ಲಿದೆ. ಇನ್ನು ತೃತೀಯ, 4ನೇ 5ನೇ ಸ್ಥಾನದಲ್ಲಿ ಕ್ರಮವಾಗಿ ನೇಪಾಳ ಮತ್ತು ಸ್ಕಾಟ್ಲೆಂಡ್ ಹಾಗೂ ಇಟಲಿ ತಂಡಗಳು ಕಾಣಿಸಿಕೊಳ್ತಾ ಇವೆ. ಇನ್ನು ಕೊನೆಯದಾಗಿ ಡಿ ಗ್ರೂಪ್ ನ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ಕಿವೀಸ್ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಗೆದ್ದುಕೊಂಡು 2 ಅಂಕಗಳನ್ನು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಅಫ್ಘಾನ್ ಇದ್ದು, ಅಫ್ಘಾನ್ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಕೂಡ ಸೋತು ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನು 3ನೇ, 4ನೇ 5ನೇ ಸ್ಥಾನದಲ್ಲಿ ಕ್ರಮವಾಗಿ ಕೆನಡಾ, ಸೌತ್ ಆಫ್ರಿಕಾ ಮತ್ತು ಯುಎಇ ಈ ತಂಡಗಳು ಕಾಣಿಸಿಕೊಳ್ತಾ ಇವೆ. ಮತ್ತು ಲೀಗ್ ಸುತ್ತಿನ ಪಂದ್ಯಗಳ ಮುಕ್ತಾಯದ ಬಳಿಕ ಎಲ್ಲ 4 ತಂಡಗಳಿಂದ ಟಾಪ್ 2 ಸ್ಥಾನವನ್ನು ಪಡೆದುಕೊಳ್ಳುವ 2 ತಂಡಗಳು ಸೂಪರ್ 8ರ ಹಂತಕ್ಕೆ ಕ್ವಾಲಿಫೈ ಆಗ್ತವೆ. ಅಲ್ಲಿಂದ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ನಡೆಯುತ್ತವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.